ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ಇದ್ದಾರೆ ವೆರಿ ವೆಲ್ಕಮ್ ಬ್ಯಾಕ್. ಸೊ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಸರ್ ರಿಪ್ಲೈ ಮಾಡಿ ಸರ್, ಬಹಳಷ್ಟು ಡೌಟ್ಸ್ ಇದ್ದಾವೆ ಅಂತ. ಕೆಲವೊಬ್ಬರಿಗೆ ಆ್ಯಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಕೆಲವರಿಗೆ ಅಡ್ಮಿಷನ್ ಆಗೋದ್ರ ಬಗ್ಗೆ ಗೊತ್ತಿಲ್ಲ, ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಹೇಳಿ ಸರ್ ಅಂತ ಭಾಳ ಜನ ಕೇಳಿದ್ದೀರಾ. ಮತ್ತು ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಸೆಕೆಂಡ್ ರೌಂಡ್ಗೆ, ಕಾಲೇಜ್ ಸಿಗುತ್ತೋ ಇಲ್ಲೋ ಅಂತ ಭಾಳ ಜನ ಡೌಟ್ ಹಾಕಿದ್ದೀರಾ. ಸಿಗುತ್ತೆ, ಕಟ್ ಆಫ್ ಕೂಡ ಕಡಿಮೆ ಆಗುತ್ತೆ ನಿಮಗೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪಿ ಜಿ ಸಿ ಟಿ ಚಾಯ್ಸ್ ಅಡ್ಮಿಷನ್ ಆರ್ಡರ್ ಮಾಡಲಿಕ್ಕೆ ಸೊ ನಿಮಗೆ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು 5ನೇ ತಾರೀಕು ಫೆಬ್ರವರಿ ಕೂಡ ನಿಮಗೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ. ಸೊ ದಿಸ್ ಮೀನ್ಸ್ ಯು ವಿಲ್ ಬಿ ಗೆಟಿಂಗ್ ದ ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಆಲ್ ಬೈ 6th or 7th ಆಫ್ ಮೋಸ್ಟ್ ಪ್ರಾಬಬ್ಲಿ ಬೈ 7th ಆಗ್ಬೋದು. ಒಂದಿನ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ, ಬಟ್ ಸ್ಟಿಲ್ ದೆನ್ ದೇ ವಿಲ್ ಟ್ರೈ 6 or 7 ನಿಮಗೆ ಸೆಕೆಂಡ್ ರೌಂಡು ಒಂದು ಆಪರ್ಚುನಿಟಿಯನ್ನು ಬಿಗಿನ್ ಮಾಡ್ತಾರೆ, ಆಯಿತಾ. ಸೊ ಇವಾಗ ವಿದ್ಯಾರ್ಥಿಗಳು ಏನು ಮಾಡಿ, ನಿಮಗೆ ಯಾರು ಕಾಲೇಜ್ ಸಿಕ್ಕಿದೆ ಸೊ ನಿಮಗೆ ಇವತ್ತುವರೆಗೆ ಕೂಡ ಓಕೆ. ಸೊ ನಿಮಗೆ ಮತ್ತು ಚಾಯ್ಸ್ ಟೂವರೆಗೆ ಇವತ್ತುವರೆಗೂ ಕೂಡ ಟೈಮ್ ಇದೆ. ಈ ವಿಡಿಯೋ ಮ್ಯಾಕ್ಸಿಮಮ್ ಇದೆ ಕ್ಷೇಮ ಯಾರು ಚಾಯ್ಸ್ ಕೊಟ್ಟಿಲ್ಲ ಇನ್ನೂವರೆಗೂ ಕೂಡ, ಯಾಕಂದರೆ ಚಾಯ್ಸ್ ಮೇನ್ ಆಗುತ್ತೆ. ಯಾವುದೋ ಒಂದು ಚಾಯ್ಸ್ ಕೊಡಿ ಅಕಾರ್ಡಿಂಗ್ ಟು ದ ಕ್ರೈಟೇರಿಯಾ ನಿಮ್ಗೆ ಯಾವುದು ಸೂಟ್ ಆಗುತ್ತೆ. ಸೊ ನಿಮಗೆ ಅಡ್ಮಿಷನ್ ಮಾಡಲಿಕ್ಕೆ 5ನೇ ತಾರೀಕು ಕೂಡ ಟೈಮ್ ಕೊಟ್ಟಿದ್ದಾರೆ, ಸಂಜೆ 5:30 ಕೂಡ. ಓಕೆ, ಅಡ್ಮಿಷನ್ ಆರ್ಡರ್ ತೆಗೆದುಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಅಟ್ಯಾಚ್ಡ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ಸುಮ್ಮನೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಫೋಟೋಸು ಮತ್ತು ಎಲ್ಲ ಪೆನ್ಸಿಲ್ ಎಲ್ಲ ಕೂಡ ಇಟ್ಕೊಳ್ಳಿ, ಸ್ಟೆಪ್ಲೈಸರ್ ಎಲ್ಲ ಕೂಡ ನಿಮಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಎಲ್ಲರೂ ಕೂಡ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ಗೆ ಭಾಳ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ 6th or 7th ಬಿಗಿನ್ ಆಗ್ಬೋದು. ಸೊ ವೆಯ್ಟ್ ಮಾಡೋಣ. ಮತ್ತು ಇನ್ನು ಕೆಲವೊಬ್ಬರಿಗೆ ಕಾಲೇಜ್ ಇಷ್ಟ ಆಗಿಲ್ಲ ಅಂಥವ್ರು ಚಾಯ್ಸ್ 3 ಕೊಟ್ಟಿರ್ತೀರಾ ಅಥವಾ ಚಾಯ್ಸ್ 2 ಕೊಟ್ಟಿರ್ತೀರಾ. ನೀವು ಚಾಯ್ಸ್ 2 ಕೊಟ್ಟರು ಪೇ ಮಾಡಿದ್ರು ಇಲ್ಲೋ ನಂಗೆ ಕಮೆಂಟ್ ತಿಳಿಸಿ. ಮತ್ತು ಚಾಯ್ಸ್ 3 ಕೊಟ್ಟವ್ರು ಏನು ಪೇ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಯು ವಿಲ್ ಬಿ ಗೆಟಿಂಗ್ ಸಿಕ್ಕಿರೋದು ಕಾಲೇಜ್ ಡಿಲೀಟ್ ಆಗುತ್ತೆ, ಬಟ್ ನೀವು ಬೇರೆ ಕಾಲೇಜ್ಗಳೆಲ್ಲ ಅಡ್ಮಿಷನ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಡೋಂಟ್ ವರಿ. ಸೊ ವಿಡಿಯೋ ಲೈಕ್ ಮಾಡಿ, ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ, ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಥ್ಯಾಂಕ್ ಯು.